ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಅಂಜಲಿ ಅಂಬಿಗರ್ ಕೊಲೆಯನ್ನು ಖಂಡಿಸಿ ಧಾರವಾಡ ನಗರದಲ್ಲಿ ಪ್ರತಿಭಟನೆ. ಧಾರವಾಡ ವಿದ್ಯಾಕಾಶಿಯಲ್ಲಿ ನೇಹಾ ಕೊಲೆ ಪ್ರಕರಣ ನೋವು ಮಾಸಿಲ್ಲ, ಮತ್ತೆ ಅಂಜಲಿ ಕೊಲೆ ನಡೆದಿದ್ದು ನೋವುಂಟು ಮಾಡಿದೆ ಎಂದು ಕೊಲೆ ಪ್ರಕರಣವನ್ನು ಖಂಡಿಸಿ ನಿನ್ನೆ 20/5/2024ರಂದು ಧಾರವಾಡ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ಸಮಸ್ತ ಮುಸ್ಲಿಂ ಸಮಾಜದ ವತಿಯಿಂದ ಅಂಜಲಿ ಅಂಬಿಗರ್ ಕೊಲೆ ಮಾಡಿರುವ ಆರೋಪಿ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತ್ ಈತನನ್ನು ಶೀಘ್ರವಾಗಿ ಕಾನೂನಿನ ಪ್ರಕಾರ ಉಗ್ರ ಶಿಕ್ಷೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯ ಮುಖಾಂತರ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ಡಾಕ್ಟರ್ SA ಸರಿಗೀರೋ, ಸದಸ್ಯರಾದ ಶ್ರೀ ಖಲೀಲ್ ಅಹಮದ್ ದಾಸನ್ಕಾಪ್, ನಜೀರ್ ಬಳಬಟ್ಟಿ, ಇರ್ಷಾದ್ ಬಿಸ್ತಿ, ಮೊಹಮ್ಮದ್ ಗೌಸ್ ಮಕಾಂದಾರ್, ರಿಯಾಜ್ ಅಹಮದ್ ನನ್ನೆಸಾಬನ್ನವರ್, ಸಂಗ್ರೆಸ್ಕೋಪ್, ಬಶೀರ್ ಹಲ್ಬಾವಿ, ಅಶ್ರಫ್ ಜಮಾದಾರ್, ಜಮೀರ್ ಜಾರಿ, ಶಕೀಲ್ ಮಕಾಂದಾರ್ ಉಪಸ್ಥಿತರಿದ್ದರು. सर लेफ्ट हैंड हाँ आप ನಾವು ಇವತ್ತಿನ ದಿವಸ ಅಂಜುಮನ್ ಸಂಸ್ಥೆಯಿಂದ ನಾನು ಉಪಾಧ್ಯಕ್ಷ BA ಜಾಗೀರ್ದಾರ್ ಹಾಗೂ ಸೆಕ್ರೆಟರಿ ಆದಂಥ ಡಾಕ್ಟರ್ ಸರಿಗೀರೋ ಹಾಗೂ ನಮ್ಮ ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿ ಮುಖಾಂತರ ಕುಮಾರಿ ಅಂಜಲಿ ಅಂಬಿಗೆ ಕೊಲೆಯ ಬಗ್ಗೆ ಒಂದು ಮನವಿಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ. ಈ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಪದೇ ಪದೇ ಕೊಲೆಗಳು ಆಗುತ್ತಿದ್ದು, ಅಮಾನವೀಯ ಕೃತ್ಯಗಳೇ ಆಗುತ್ತಿದ್ದು, ಇದರ ಬಗ್ಗೆ ನಾವು ಖಂಡಿಸಲಿಕ್ಕೆ ಬಂದಿದ್ದೇವೆ. ಈಗ ನೇಹಾ ಪ್ರಕರಣ ಏನು ಕೊಲೆ ಆಗಿದ್ದು ಇನ್ನೂ ಮಾಸಿಲ್ಲ. ಅದರೊಳಗೆ ಈ ಕುಮಾರಿ ಅಂಜಲಿ ಅಂಬಿಗರ್ ಅಂತೇಳಿ ಯುವತಿಯ ಕೊಲೆ, ಅವಳ ಮನೆಯಲ್ಲಿ ನುಗ್ಗಿ ವೀರಾಪುರವಣಿಯ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ನಾವು ಮನೆಯೊಳಗೆ ಕೊಲೆ ಮಾಡಿದ್ದಾನೆ. ಇದು ನಮಗೆ ನಮ್ಮ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆಯಾಗಿ ಪರಿಗಣಿಸ್ತಾ ಇದೆ. ಕಪ್ಪು ಚುಕ್ಕೆಯಾಗಿ ಒಂದು ಧಾರವಾಡದ ಹೆಸರು ಕೇಳ್ತಾ ಇದೆ. ಇದು ವಿದ್ಯಾಕಾಶಿ, ಒಳ್ಳೆಯ ಸುಶಿಕ್ಷಿತ ಜನ ವಾಸಿಸುವಂಥ ಸ್ಥಳ. ಇದರಲ್ಲಿ ಇಂಥ ಅಮಾನವೀಯ ಕೃತ್ಯಗಳು ನಡೆದಿದ್ದು ಬಹಳ ಖಂಡನೀಯ. ನಾವು ಮುಸ್ಲಿಂ ಸಮಾಜದವರು ಪದೇ ಪದೇ ನಾವು ಖಂಡಿಸ್ತಾ ಬಂದಿದ್ದೇವೆ. ಇಂಥ ಕೊಲೆಯ ಅಪರಾಧಗಳು, ಎಲ್ಲೆಲ್ಲ ಅಪರಾಧಗಳನ್ನು ಖಂಡಿಸ್ತಾ ಬಂದಿದ್ದೇವೆ. ಆದಾಗ್ಯೂ ಕೂಡ ಇವು ಇಂಥ ಕೊಲೆಗಳು ನಡೆಯುತ್ತಿದ್ದು ಸರ್ಕಾರದಲ್ಲಿ ಹಾಗೂ ಅಧಿಕಾರಿಗಳಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಒಂದು ಮನವಿ ಅರ್ಪಿಸ್ತಾ ಇದ್ದೇವೆ. ಈ ಕೊಲೆಗಳು, ಇಂಥ ಅಮಾನವೀಯ ಕೃತ್ಯಗಳು ಹಾಗೂ ಇಲ್ಲ ಸಲ್ಲದ ಅಪರಾಧಗಳು ನಡೆಯಲಾರಂತೆ ಇವು ಕ್ರಮ ಕೈಗೊಳ್ಳಬೇಕಂತ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ನಾವು ಇದರಲ್ಲಿ ನಾನು ಹೇಳ ಬಯಸ್ತೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೀಕ್ರೆಟ್ ಸರ್ವಿಸ್ ಇದೆ. ಆ ಸರ್ವಿಸ್ ಉಪಯೋಗಿಸಿ NGOಗಳನ್ನು ಕರ್ಕೊಂಡು, NGO ಹಾಗೂ ಜಿಲ್ಲೆಯ ಸಿಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹಿರಿಯ ಮುಖಂಡರು, ಹಿರಿಯ ಸಿಟಿಜನ್ ಕರ್ಕೊಂಡು ಇದನ್ನು ಯಾವ ಪ್ರಕಾರ ಕಡಿಮೆಗೊಳಿಸಲಾಗಬೇಕು, ಇದರ ಮೇಲೆ ಕೆಲಸ ಮಾಡಿಸ್ಕೋಬೇಕು ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಅರ್ಪಿಸ್ತೇವೆ. ಏಕೆಂದರೆ ಹೀಗೆ ಬಿಟ್ಟರೆ ಸಮಾಜ ಕೆಟ್ಟ ಒಂದು ಇದರಲ್ಲಿ ಹೋಗ್ತಾರೆ, ಕೆಟ್ಟ ಏನಂತಾರೆ ಅದಕ್ಕೆ ಕೆಟ್ಟ ದಾರಿ. ನಮ್ಮ ಯುವಕರು ಕೂಡ ಕೆಟ್ಟ ದಾರಿ ಹೋಗ್ತಾರೆ. ಇದಕ್ಕೆ ನಾವು ತಂದೆ ತಾಯಿಗಳು
ಹಾಗೂ ಇಲ್ಲಿಯ ಹಿರಿಯ ಮುಖಂಡರು ಹಾಗೂ ಪೊಲಿಟಿಕಲ್ ಮುಖಂಡರು, ರಾಜಕೀಯ ಮಂದಿಗಳು, ಯಾವುದೋ ರಾಜಕೀಯ ಇಲ್ಲದೆ ನಮ್ಮ ಸಮಾಜ ಸುಧಾರಕದಲ್ಲಿ ಪಾಲ್ಗೊಳ್ಳಬೇಕಂತ ವಿನಿಸ್ತಿದ್ದೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಇದನ್ನು ಕಡಿಮೆ ಮಾಡಬೇಕು. ಯಾವ ರೀತಿ ಕಡಿಮೆ ಮಾಡಬೇಕಂತೇಳಿ ತಾವು ಮೀಟಿಂಗ್ಗಳನ್ನು ಕರೆಸಿ ತಾವು ಸೀಕ್ರೆಟ್ ಸರ್ವಿಸನ್ನು ಯೂಸ್ ಮಾಡಿ ಏನಾಗಿದೆ, ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ವಿದ್ಯಾರ್ಥಿನಿಯರನ್ನು ಹೇಗೆ ನಾವು ಹೆಣ್ಮಕ್ಳನ್ನು ಕಾಪಾಡಬೇಕು ಅದರ ಬಗ್ಗೆ ಚಿಂತನೆ ಮಾಡಬೇಕಂತೇಳಿ ನಾವು ವಿನಂತಿಸ್ತೇವೆ. ನಾವು ಕೂಡ ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೇವೆ. ಇವತ್ತು ನಮ್ಮ ಅಂಜುಮನ್ ಸಂಸ್ಥೆ ನಡೆಸ್ತಿದೆ. ಇದು ವಿದ್ಯಾ ಕಾಲೇಜ್ ಆಗಿದ್ದು LKGದಿಂದ ಪೋಸ್ಟ್ ಗ್ರಾಜ್ಯುಯೇಟ್ ಮಟ್ಟ ನಮಗೆ ವಿದ್ಯೆ ಕಲಿಸಿದೆ. ನಮಗೂ ಭಾಳ ಚಿಂತೆ ಆಗಿದೆ. ಯಾವ ಪ್ರಕಾರ ನಾವು ಹೆಣ್ಮಕ್ಳನ್ನು ಕಾಯಬೇಕು, ಯಾವ ಪ್ರಕಾರ ಯುವಕರನ್ನು ಸರಿ ದಾರಿಗೆ ತರಬೇಕಂತೇಳಿ ನಾವು ವಿಚಾರ ಮಾಡುವ ಇಂಥ ವೇಳೆಯಲ್ಲಿ ಪೊಲೀಸರು ಕೂಡ ನಮ್ಮ ಕೂಡ ಕೂಡಿಕೊಂಡು NGOಗಳು ಕಟ್ಕೊಂಡು ಹಾಗೂ ಅಧಿಕಾರಿಗಳು ಕಟ್ಕೊಂಡು ಸರಿ ದಾರಿಗೆ ತರಬೇಕಂತೇಳಿ ನಾನು ಇವತ್ತು ವಿನಿಸ್ತಾ ಇದ್ದೀನಿ. ಸರ್, ಈ ಸಂದರ್ಭದಲ್ಲಿ ಯುವಕರು ಪದೇ ಪದೇ ಇಂಥ ಎಲ್ಲ ಪ್ರಕರಣಗಳು ನಡೀತಾ ಇದ್ದಾವೆ. ಯುವಕರಿಗೆ ಏನು ಮೆಸೇಜ್ ಕೊಡ್ಬೇಕಂತ ಮಾಡಿದ್ರು? ಯುವಕರು ಅದೇ ಏನು ಹೇಳಿದ್ದೀನಿ ನಿಮಗೆ, ತಂದೆ ತಾಯಿಗಳನ್ನು ತಮ್ಮ ಯುವಕರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಕಾಲೇಜ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಬರೀ ಎಲ್ಲ ಪ್ರಿನ್ಸಿಪಲ್ಗಳಿಗೆ, ಟೀಚರ್ಸ್ಗಳಿಗೆ, ಆಮೇಲೆ ಅಲ್ಲಿ ಒಂದು ಯೂನಿಯನ್ ಇದೆ ನಮ್ಮ ಕಾಲೇಜಲ್ಲಿ, ಎಲ್ಲ ಹಿರಿಯ ಏನು ಲೀಡರ್ಸ್ ಆಗ್ತಾರೆ, ಅವ್ರು ಸೆಕ್ರೆಟರೀಸ್ ಏನಾಗ್ತಾರೆ, ಸೆಕ್ರೆಟರಿಗಳಿಗೆ ಅವರೆಲ್ಲ ಕರೆಸಿ ಚೆಂದಾಗಿ ಅವ್ರಿಗೆ ಹೇಳಿ ಸರಿ ದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಾವು ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ. ಆದರೂ ಎಲ್ಲ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಕೈ ಕೂಡ ಜೋಡಿಸಬೇಕು. ಆಮೇಲೆ ಇವು ಉಪಾಧ್ಯರು, ಟೀಚರ್ಸ್, ಶಿಕ್ಷಕರು ಕೂಡ ಇದಕ್ಕೆ ಕೈ ಜೋಡಿಸಿ ನಾವು ಯಾವ ಪ್ರಕಾರ ನಮ್ಮ ಸಮಾಜ, ಯಾಕಂದರೆ ಈ ಸಮಾಜ, ಈ ದೇಶ, ಈ ನಮ್ಮದು ಕರ್ನಾಟಕ ರಾಜ್ಯ, ಮೊಟ್ಟಮೊದಲೇ ರಾಜ್ಯ, ನಮ್ಮ ಊರು, ರಾಜ್ಯ, ದೇಶ ಸರಿ ದಾರಿಗೆ ಬರಬೇಕು. ಮುಂದೆ ನಾವು ಈ ನಮ್ಮ ಲೀಡರ್ಸ್ಗಳು, ಮುಂದೆ ನಾವು ಪ್ರಧಾನಮಂತ್ರಿಗಳು, ಮುಂದೆ ನಾವು ಆಡಳಿತ ನಡೆಸುವಂಥ ಯುವಕರು ಸರಿತಾರಿತ್ತಂದ್ರೆ ನಮ್ಮ ದೇಶ ಉನ್ನತಿ ಮಟ್ಟಕ್ಕೆ ಹೋಗ್ತದೆ. ಇದು ಯಾವುದೇ ಇದಕ್ಕೆ ಸಣ್ಣ ವಿಷಯ ಅಂತ ತಿಳಿಯಲ್ಲದೆ ಎಲ್ಲರೂ ಕಟ್ಟಿಟ್ಟು ಹದ್ದಿನ ಕಣ್ಣು ಇದಾಗಿತ್ತು. ಮಕ್ಕಳನ್ನು ನಾವು ನಮ್ಮ ಇದಾಗಿ ಹಿಡಿತದಲ್ಲಿ ಇಟ್ಟರೆ ಇದು ಆಗುವ ಕಡಿಮೆ ಆಗ್ತದೆ ಅಂತ ನನ್ನ ಅನಿಸಿಕೆ.